ಈ ಮಕ್ಕಳಿಗೆ ಹೇಳುವಂಥ ದೇವ್ರ ಭಕ್ತಿನೂ ಇದೆ, ನಾವುಗಳು ದೊಡ್ಡವ್ರು ನೋಡುವಂಥದ್ದು ಕತೆ ಇದೆ, ಸಂಸ್ಕಾರ ಮನೇಲಿ ಹೆಣ್ಣು ಹೇಗಿರಬೇಕು ಅನ್ನೋದು ಕತೆ ಇದೆ. ಬಟ್ ಫಿಲಮ್ ಕತೆ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಅಣ್ಣ ನಾನು ಬಲು ಸುಂದರ, ನಮ್ಮ ಹುಡುಗಿ ಹೆಸರು ಮಂದಾರ, ಈ ಮೂವಿ ಹೆಸರೇ ಶ್ರೀಮತಿ ಸಿಂಧೂರ ಮೂವಿ ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾದಲ್ಲಿ ಇದೊಂದು ಬೆಸ್ಟ್ ಮೂವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಅದರಲ್ಲಂತೂ ಆಂಜನೇಯನ ಕ್ಯಾರೆಕ್ಟರ್ ಇಟ್ಕೊಂಡು ತುಂಬ ಸ್ಪೆಷಲಾಗಿ ಮಾಡಿದ್ದಾರೆ. ಸಾಂಗ್ ಅಂತೂ ಅಲ್ಟಿಮೇಟ್, ತುಂಬ ಚೆನ್ನಾಗಿದೆ. ಲವ್ ಸಾಂಗ್ ಅಂತೂ ಕೇಳೋಕ್ಕೆ ಆಗಲ್ಲ, ಅಷ್ಟೊಂದು ಇಂಪಾಗೈತೆ. ಪ್ರಿಯಾ ಅಕ್ಕ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗೈತೆ. ಅದರಲ್ಲಂತೂ ವಿಜಯ ರಾಘವೇಂದ್ರನ್ ಅಂತೂ ಹೇಳಂಗೆ ಇಲ್ಲ, ಮಸ್ಟ್ ಅಪ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇನ್ನೊಂದೇನಂತಂದರೆ ಇದರಲ್ಲಿ ಲಾಸ್ಟ್ ಸೀನಲ್ಲಿ ಆಂಜನೇಯ ಸ್ವಾಮಿ ಬರ್ತಾರಲ್ಲ, ಅದೇ ಟ್ರೆಂಡ್ ಆಗಿರೋದು. ಎಲ್ಲರನ್ನೂ ನಗಿಸಿ ಕೊನೆ ಮೂಮೆಂಟಲ್ಲಿ ಅಳಿಸಿನೂ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದೇನಂತಂದರೆ ಕರ್ಮ ಇಸ್ ಬ್ಯಾಕ್ ಅಂತಾರಲ್ಲ, ಹಂಗೆ ನಾವು ಒಳ್ಳೇದು ಮಾಡಿದ್ರೆ ಅದು ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಅದು ಕೆಟ್ಟದ್ದೇ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ತುಂಬ ಚೆನ್ನಾಗಿದೆ. ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಆ್ಯಕ್ಚುಲಿ. ಮತ್ತು ಸೀನ್ರಿ ಭಾಳ ಚೆನ್ನಾಗಿದೆ. ವಿಜಯ ರಾಘವೇಂದ್ರ ಸರ್ ಮಾಡಿರೋ ಮೂವಿ ಅಂತ ಡಾಕ್ಟರ್ ರಾಜ್ಕುಮಾರ್ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಹೀರೋಯಿನ್ನು ಅಷ್ಟೇ, ಮತ್ತು ಡ್ಯಾನ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಸಾಂಗ್ಸು ಮೆಲೋಡಿಯಸ್ ಆಗಿದೆ. ಎಲ್ಲ 4 ಸಾಂಗ್ ಇದೆ, 4 ಸಾಂಗ್ ಇದೆ. 4 ಸಾಂಗೂ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸ್ಟೋರಿನೇ ಇದೆ ಮತ್ತು ಎಂಟರ್ಟೈನ್ಮೆಂಟ್ ಇದೆ. ಅದೇ ಜನ ನೋಡಿ ಭಾಳ ಸಂತೋಷ ಪಡೋ ಥರ ಪಿಕ್ಚರೇ. ಪರವಾಗಿಲ್ಲ, ಏನು ಮಾಡಬೇಕು, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ನಾನು ಸಿನಿಮಾದಲ್ಲಿ ಕೆಲಸ ಮಾಡೋ ಒಬ್ಬ ಕೋ ಡೈರೆಕ್ಟ್ರು. ತುಂಬ ಅದ್ಭುತವಾಗಿದೆ. ವಿಜಯ ರಾಘವೇಂದ್ರ ಸರ್ ಆ್ಯಕ್ಟಿಂಗ್ ಬಗ್ಗೆ ನಾವೇನು ಹೇಳಂಗೆ ಇಲ್ಲ, ಇಸ್ ಎ ಲೆಜೆಂಡ್ರಿ. ಹಾಗೆ ಅನಂತ್ ಸರ್ ಡೈರೆಕ್ಟ್ರು ಕತೆನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರ್ಸ್ ಅದು ಕತೆ ತುಂಬ ಅದ್ಭುತವಾಗಿದೆ. ಕತೆ ತುಂಬ ಹುಡುಗಿಯಿಂದ ಎಲ್ಲರೂ ಫ್ಯಾಮಿಲಿ ಎಲ್ಲ ಕೊಂಡು ನೋಡುವಂಥ ಮೂವಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಚೆನ್ನಾಗಿದೆ. ದೇವ್ರ ಬಗ್ಗೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಆಯಿತು, ಮೂವಿ ಚೆನ್ನಾಗಿತ್ತು, ತುಂಬ ಇಂಟ್ರೆಸ್ಟಿಂಗ್. ಎಲ್ಲ ಚೆನ್ನಾಗಿತ್ತು. ಅದೇ ಗಾಡ್ ಸೀನು ಅದೇ ಎತ್ಕೊಂಡ್ರಲ್ಲ, ಅದೆಲ್ಲ ಇಷ್ಟ ಆಯ್ತು. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಫ್ಯಾಮಿಲಿ ಓರಿಯೆಂಟೆಡ್, ಎಲ್ಲರೂ ಖಂಡಿತ ಬಂದು. ಥ್ಯಾಂಕ್ ಯು. ಇದೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಸಂಸಾರದಲ್ಲಿ ಎಲ್ಲ ಕುತ್ಕೊಂಡು ನೋಡೋಂಥ ಫಿಲಮು. ದೇವ್ರ ಭಕ್ತಿನೂ ಇದೆ, ಈ ಕಡೆ ಸಂಗೀತನೂ ಇದೆ, ಈ ಕಡೆ ಒಳ್ಳೊಳ್ಳೆ ಸೀನ್ರಿನೂ ಇದೆ. ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಫಿಲಮ್. ತುಂಬ ಚೆನ್ನಾಗೈತೆ ರೀ. ತುಂಬ ಫಿಲಮ್ ಇಟ್ಸ್ ಅ ಗುಡ್ ಮೂವಿ, ವಾಚಬಲ್, ವರ್ತ್ ಇಟ್. ಫಿಲಮ್ ತುಂಬ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಬಂದು ವಾಚ್ ಮಾಡಿ. ಫಿಲಮ್ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಬೇಕಾಗಿರೋ ಫಿಲಮ್. ತುಂಬ ಚೆನ್ನಾಗಿದೆ ಫಿಲಮ್, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಮತ್ತು ವಿಜಯ ರಾಘವೇಂದ್ರ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಲೈಕ್ ಡಾಕ್ಟರ್ ರಾಜ್ಕುಮಾರ್ ನೋಡೋಕ್ಕಾಗುತ್ತೆ. ಮತ್ತು ಹೀರೋಯಿನ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೀನ್ರಿ ಅಂತೂ ಸೂಪರ್ ಆಗಿದೆ, ಒಳ್ಳೆ ಸೀನ್ರಿ ಇದೆ. ಲೊಕೇಶನ್ ಮಾತ್ರ ಅದ್ಭುತ ಆಗಿದೆ. ಮತ್ತು ಡ್ಯಾನ್ಸು ಅಷ್ಟೇ, ಸಾಂಗ್ಸು ಮೆಲೋಡಿಯಸ್ ಆಗಿದೆ ಎಲ್ಲ ಸಾಂಗು. ಮತ್ತು ಓವರಾಲ್ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದು, ಎಲ್ಲರೂ ಬಂದು ನೋಡ್ಬೋದು ಆರಾಮಾಗಿ. ತುಂಬ ಚೆನ್ನಾಗಿದೆ ಸಿನಿಮಾ. ನೋಡಿದೆ ವಿಜಯ ರಾಘವೇಂದ್ರ ಅವರು ಚೆನ್ನಾಗಿ ಮಾಡಿದ್ದಾರೆ. ಪ್ರೀತಿಯಲ್ಲಿ ಹೊಸ ಹೀರೋನಿ ತುಂಬ ಚೆನ್ನಾಗಿದ್ದಾರೆ. ಕನ್ನಡ ಇಂಡಸ್ಟ್ರಿಗೆ ಹೊಸ ಹೀರೋನಿ ಬಂದು ಎಂಟ್ರಿ ಆದರು. ಒಳ್ಳೆ ಹಿಟ್ಟು, ಒಳ್ಳೆ ಪರ್ಸನ್. ಇದು ಶ್ರೀಮತಿ ಸಿಂಧೂರ ಫ್ಯಾಮಿಲಿ ಮೂವಿ. ಚಿಕ್ಕ ಮಕ್ಕಳರಿಂದ ದೊಡ್ಡವ್ರ ಗಂಟ ಈ ಮೂವಿ ಬಂದು ನೋಡಬೇಕು. ಯಾಕಂದರೆ ಈ ಮೂವಿ ಒಂದು 7 ವರ್ಷದ ಆದಮೇಲೆ ಇದು ಫ್ಯಾಮಿಲಿ ಮೂವಿ ಬಂದಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಶ್ರೀಮತಿ ಸಿಂಧೂರನ ಮೂವಿನ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ಗಂಟ ನೋಡಿ ಪ್ಲೀಸ್. ಇದು ಸಾಂಸಾರಿಕ ಭಕ್ತಿ ಪ್ರಧಾನವಾದ ಚಿತ್ರ. ಫಸ್ಟ್ ಆಫ್ ಆಲ್ ಸಂಸಾರದಿಂದ ಎಷ್ಟು ಅನಾಹುತಗಳು ಒಳ್ಳೆಯದಾಗುತ್ತೆ ಅನ್ನೋದು ತೋರಿಸ್ತದೆ. ಆ ಸಂಸಾರವನ್ನು ಒಡೆದು ಆಳುವ ಜನನೂ ಇದ್ದಾರೆ. ಆ ಒಡೆದು ಆಳುವ ಜನರಿಗೆ ಬುದ್ಧಿ ಕಲಿಸಲು ಭಗವಂತ ಬಂದು ಆ ಸಂಸಾರವನ್ನು ಒಂಟಿ ಸಂಸಾರವನ್ನು ಬದುಕಿಸಿ ಒಳ್ಳೆಯ ದಾರಿಯಲ್ಲಿ ತಂದು ಆ ಸಂಸಾರವನ್ನು ಮತ್ತು ಜನರಿಗೆ ಒಳ್ಳೆಯ ಮೆಸೇಜನ್ನು ಕೊಡ್ತಾರೆ. ಭಕ್ತಿ ಪ್ರಧಾನವಾಗಿರೋದ್ರಿಂದ ಆಂಜನೇಯ ಸ್ವಾಮಿ ಬಂದು ಪ್ರತಿಯೊಬ್ಬರಿಗೂ ನಮ್ಮ ಸನಾತನ ಧರ್ಮದ ಬಗ್ಗೆ ಹೇಳ್ತಾರೆ. ಸನಾತನ ಧರ್ಮವ ಯಾವ ಥರ ಬದುಕಿಸ್ಬೇಕು, ಯಾವ ಥರ ಉಳಿಸ್ಬೇಕು ಅನ್ನೋದು ಇದರಲ್ಲಿ ತಾತ್ಪರ್ಯ ಇದೆ. ಅದರಿಂದ ತಾವು ಎಲ್ಲ ಕನ್ನಡ ಜನ ಸಿನಿಮಾವನ್ನು ನೋಡಿ ಆನಂದಿಸಿ, ಕನ್ನಡ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿ ಎಲ್ರಿಗೂ ಅನುಕೂಲ ಆಗುತ್ತದೆ. ಪ್ರೊಡ್ಯೂಸರ್ಗೆ ಉಳುಗಾಳ ಬೇಕಂದರೆ
ಪ್ರತಿಯೊಬ್ಬರು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಕೋರ್ಕೊಳ್ತಾ ಇದ್ದೀನಿ. ನಮಸ್ಕಾರ.